ಫೈನಲಿ ಬೈಪಾಸಿಗೆ ಬಂದು ಅಂಕೋಲ ಬೈಪಾಸಿಗೆ ನೋಡಿ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ರೈಟ್ ಬಿಡ್ದ ಮೇಲೆ ಕತ್ತಿದ್ರೆ ಅಂಕೋಲ ಬೈಪಾಸ್ ಗೋವಾ ಟು ಮಂಗಳೂರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಂದು ಹಾಲಿಡೇ ಲಾಕ್ಸ್ ಹೇಮಂತ್. ಏನಪ್ಪ ಅಂದರೆ ಇವತ್ತು ನೈಟು ಗಣಪತಿ ಎಲ್ಲ ಬಿಟ್ಕೊಂಡು ಸುಸ್ತಾಗೋಯ್ತು ಬಂದು. ಇವಾಗ ಲೋಡ್ ಸೆಟ್ ಆಗಿದೆ, ಲೋಡಿಗೆ ಹೋಗಬೇಕು. ಫ್ರೆಶ್ ಆಗಿ ಬರೋಣ ಅಂತ ಹೋಗ್ಬಿಟ್ಟು ಬಂದು ಲೋಡಿಗೆ ಸೆಟ್ಟಾಗಿ ಹೋಗಬೇಕು. ಅಲ್ಲಿ ಬರ್ತಾರೆ, ಈಗ ಕರ್ಕೊಂಡು ಹೋಗಿ ಲೋಡಿಗೆ ಬಿಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಟೈಮು 6:30 ಆಗಿ ಬಂತು. ಇನ್ನೂ ಲೋಡ್ ಆಗಿಲ್ಲ. ಇನ್ನೂ ಮುಕ್ಕಾಲೆಸಿ ರೋಡ್ ಆಗಬೇಕು. ನೋಡಿ ಖರ್ಜೂರ ಒಂದೊಂದು ಪೀಸು 10 kg ಇದೆ. ಎಲ್ಲ ಕೋಲ್ಡ್ ಸ್ಟೋರೇಜಿಂದ ಬಂದಿರೋದು, ಎಲ್ಲ ಕೋಲ್ಡು. ಭಾಷೆ ನೋಡಿ ಅವ್ರದ್ದು, ಉರ್ದು ಭಾಷೆ ಅಲ್ಲಿಂದ ಬರೋದು ಅವರಿಗೆ. ಅದು ಇಂಥ ಕಂಟೈನರ್ ಹೋಗಿ ಅಂಥ ಕಂಟೈನರ್ ಬರೋದು. ಎಷ್ಟು ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಫುಲ್ ಆದರೆ ಗಾಡಿ ಫುಲ್ ಆಯಿತು ಅಂತ. ಒಂದು ಸ್ಟೋರೇಜ್ ಆಗಿದೆ, ಇನ್ನೊಂದು ಸ್ಟೋರೇಜ್ಗೆ ಹೋಗಬೇಕು. ಇನ್ನೂ 2 ಸ್ಟೋರೇಜ್ ಇದೆ ನೋಡಿ. ಇದೇ ಒಂಥರ ಖರ್ಜೂರ, ಸಖತ್ ದಪ್ಪ ಇದೆ ಪೀಸು, ಒಂದೊಂದು ಪೀಸು. ಫೈನಲಿ ಲಾಸ್ಟ್ ಪಾಯಿಂಟಿಗೆ ಬಂದು ಲೋಡ್ ಮಾಡ್ಕೊತಿದ್ದೀನಿ. ಇನ್ನೇನು ಆಯಿತು. ಈ ಒಂದು 600 ಬಾಕ್ಸು ಖರ್ಜೂರ ಇದು ಹಾಕೊಂಡು ಇನ್ನು ಟಾರ್ಪಲ್ ಹಾಕೊಂಡು ಹೊರಡೋದೆ. ಟೈಮ್ ಎಷ್ಟು? 8:19 ಟೈಮು. ಟಾರ್ಪಲ್ ಹಾಕಿ ಇಲ್ಲಿಂದ ಬಿಡೋ ಹೊತ್ತಿಗೆ 9:30 ಆಗುತ್ತೆ. ಮಳೆ ಬೇರೆ ಬರ್ತಾಯಿದೆ. ಆಗಿದೆ ಒಂದು 250 ಬಾಕ್ಸ್ ಆಗಿದೆ. ಒಂದು 400 ಬಾಕ್ಸ್ ಹಾಕಬೇಕು. ಹಾಂ, ಫೈನಲ್ಲಿ ಲೋಡ್ ಆಯಿತು. ಏನೊಂದು 20-30 ಬಾಕ್ಸ್ ಹಾಕ್ಬೇಕಷ್ಟೇ. ಇಂದ ಲೋಡ್ ಮಾಡ್ಕೊಂಡು ಮುಂದೆ ಗಾಡಿ ಬಿಡ್ಕೊಂಡು ಹಿಂದ್ಗಡೆ ಟಾರ್ಪಲೆಲ್ಲ ಹಾಕ್ಕೊಂಡು ಹೊರಡೋಣ. ಫೈನಲಿ ಫುಲ್ ಲೋಡ್ ಆಯಿತು ನೋಡಿ. ಈ ಥರ ಬರುತ್ತೆ ಖರ್ಜೂರ. ಇದಕ್ಕೆ ನೀಟಾಗಿ ಹಗ್ಗ ಹಾಕ್ಕೊಂಡು ಒಂದೇ ಒಂದು ಡ್ಯಾಮೇಜ್ ಬರ್ದಂಗೆ, ಡ್ಯಾಮೇಜ್ ಬಂದರೂ ನಾವೇ ಕಟ್ಕೊಡ್ಬೇಕು. ಮನೆ ಹಗ್ಗ ಹಾಕ್ಕೊಂಡು ಹೊರಡೋ ಟಾರ್ಪಲೆಲ್ಲ ಹಾಕ್ಕೊಂಡು ಇಲ್ಲಿಂದ ಇನ್ನು ಹೊರಡ್ಬೇಕಷ್ಟೇ. ಬನ್ನಿ ಹೊರಡೋಣ. ಕ್ಯಾ ಹಾಂ ಫ್ರೆಂಡ್ಸ್, ಲೋಡ್ ಆಯಿತು. ಇಂಗ್ಲೀಷ್ ತೊಗೊಟ್ಟು ಹೋಗೋದಕ್ಕೆ ಮನೆಗೆ ಕಳಿಸಿದ್ದೀನಿ. ಇಂಗ್ಲೀಷ್ ತೊಗೊಂಡು ನಮ್ಮ ಗಾಡಿ ಮತ್ತು ಬಜರಂಗಿ ಗಾಡಿ, ಗಣಪತಿ ಬಿಡ್ತಲ್ಲ ಆ ಗಾಡಿ, ಟೋಟಲ್ ಒಂದು 4 ಗಾಡಿ ಒಟ್ಟಿಗೆ ಹೊರಡಬೇಕು. 4 ಗಾಡಿ, 2 ಬೆಂಗಳೂರು, 3 ಮಂಗಳೂರು. ಊಟ ಮಾಡೋಣ ಅಂತ ಹೊರಡ್ತಾಯಿದ್ವಿ. ಫ್ರೆಂಡ್ಸ್, ಟೈಮು 3 ಗಂಟೆ ಆಗಿ ಬಂತು. ಹೋದ ಸಲ ಜಾಮ್ ಆಯ್ತಲ್ಲ, ಅಲ್ಲಿ ಇಷ್ಟೊತ್ತಿನಲ್ಲಿ ಪಾಸ್ ಆಗ್ತಾಯಿದ್ದೀನಿ. ವಿಡಿಯೋದಲ್ಲಿ ನಿಮಗೆ ಮಾರ್ನಿಂಗ್ ತೋರಿಸಿದೆ, ವಿಡಿಯೋದಲ್ಲಿ ನೈಟ್ ತೋರಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ 5:45 ಟೈಮು. ನಿದ್ದೆ ಗಾಡಿ ಓಡ್ಸೋಕ್ಕಾಯ್ತಿಲ್ಲ, ನಿದ್ದೆ ಆಗ್ತದೆ. ಕರಾಟ್ ಕಾಲಲ್ಲಿದ್ದೀನಿ. 5 ನಿಮಿಷ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ನಿಲ್ಲಿಸಿದೆ ಗಾಡಿನ. ಹಂಗೆ ವಾಕ್ ಮಾಡಿ ಹಿಂದೆ ಹೊರಡಬೇಕು. ನಿದ್ದೆ ಬಂದ್ಬಿಟ್ರೆ ಕಣ್ಣು ಮುಚ್ಕೊಂಡ್ಬಿಡೋದು, ಎಲ್ಲೆಲ್ಲೋ ಇರ್ತೀವಿ. ಅದಕ್ಕೆ 1 ಸೆಕೆಂಡ್ ನಿಲ್ಲಿಸಿದ್ದೀನಿ ಗಾಡಿನ. 5 ನಿಮಿಷ ಆದಮೇಲೆ ಹೊರಡೋಣ ಬನ್ನಿ. ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಂದು ಹಾಲಿಡೇ ಲಾಕ್ಸ್ ಹೇಮಂತ್. ಏನಪ್ಪ ಅಂದರೆ ಡೀಸೆಲ್ ಹಾಕ್ಸ್ತಿದ್ದೀನಿ. ಬಾರ್ಡ್ರಿಗೆ ಬಂದೆ. ಬಾರ್ಡ್ರಿಂದ 1 ಕಿಲೋಮೀಟ್ರ್ ಅಷ್ಟೇ ಹಿಂದೆ. ಅದು ಬಾರ್ಡ್ರಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಕರ್ನಾಟಕ ಬಾರ್ಡ್ರು ನೆಕ್ಸ್ಟ್ ಇದೆ, ಅಲ್ಲಿ ಮುಂದೆ ಅಲ್ಲೇ ನಿಲ್ಲಿಸಲ್ಲ. ಅಲ್ಲಿಂದ ಹಂಗೆ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಏನು ನಮ್ಮದೇನು ಪಾಸಿಂಗ್ ಟನ್ನೇಜ್ ಅಷ್ಟೇ, ನಮ್ಮದೇನು ಟನ್ನೇಜ್ ಜಾಸ್ತಿ ಇಲ್ಲ. ಡೀಸೆಲ್ ಫುಲ್ ಮಾಡಿಸ್ತಾ ಇದ್ದೀನಿ. ಫುಲ್ ಆಯಿತು ಅನಿಸುತ್ತೆ.
ಫುಲ್ ಮಾಡಿಬಿಡಿ. ಬಾಂಬೆಯಿಂದ ಇಲ್ಲಿಗೆ ಇಷ್ಟು ಕುಡಿದಿದೆ, ಅಲ್ಲಿ 5,000 ಹಾಕ್ಸಿ ಗಾಡಿಯಲ್ಲಿ ಗ್ರೀಸ್ ಹೊಡಿಯೋಕೆ ನಿಲ್ಲಿಸ್ಬಿಟ್ಟು ಇಲ್ಲಿ ಬಿಲ್ ಕೊಟ್ಟಿರೋ. ಇದೇನೋ ಗಿಫ್ಟ್ ಕೊಡ್ತಾರಂತೆ, ಹೋಗ್ತಾ ಇದ್ದೀನಿ ಗಿಫ್ಟ್ ಇಸ್ಕೊಬರೋಕ್ಕೆ. ನೋಡೋಣ ಬನ್ನಿ ಏನು ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ಕ್ಯಾಶು ಮತ್ತು ರೀಫಂಡ್ ಆಗಿದೆ ನನಗೆ 120. ಆಮೇಲೆ 1 ಲೀಟ್ರ್ ನೀರು ನೋಡಿ, 1 ಲೀಟ್ರ್ ನೀರು ಕೊಟ್ಟವ್ರು. ಇದು ಯಾವುದಿದು ಮೋರ್ಗನ್ ಅಂತ ವಾಟ್ರ್ ಕೊಟ್ಟಿದ್ದಾರೆ ಕ್ಯಾನು, 1 ಲೀಟ್ರು. 120 ರೂಪಾಯಿ ರಿಫಂಡ್ ಆಗಿದೆ. ಇದು ಡ್ರೈವರಿಗೆ ಅಂತ. ಗ್ರೀಸ್ ಮಾಡ್ಸೋಣ ಅಂತ ನಿಲ್ಲಿಸಿದ್ದು, ಗ್ರೀಸೆಲ್ಲ ಮಾಡಿದ್ದಾರೆ ನೋಡಿ. ಗ್ರೀಸೆಲ್ಲ ಕಾಣಿಸ್ತಿದೆ, ಮಾಡಿದ್ದಾರೆ ಅನಿಸುತ್ತೆ ಗ್ರೀಸು. ಗ್ರೀಸೆಲ್ಲ ಆಗಿದೆ. ಬನ್ನಿ ಇಲ್ಲಿಂದ ಹೊರಡೋಣ. ತಿಂಡಿಗೆಲ್ಲಾದರೂ ನಿಲ್ಲಿಸ್ಬೇಕು, ತಿಂಡಿ ತಿನ್ಕೊಂಡು ನಿಧಾನಕ್ಕೆ. ಅದು ಸೋಮವಾರ ಖಾಲಿ ಆಗಲ್ಲ ಅನಿಸುತ್ತೆ. ಸೋಮವಾರ ಹಬ್ಬ ಇರೋದ್ರಿಂದ ಅವರಿಗೆ, ಅದೇ ಮುಸ್ಲಿಮ್ಸ್ ಅವ್ರಿಗೆ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಏನೋ ರಜಾ ಅನಿಸುತ್ತೆ. ನೋಡಬೇಕು ಏನು ಅಂತ, ಒಂದು ಫೋನ್ ಮಾಡಬೇಕು ಈಗ. ನೋಡಿ, ಇದು ನಮ್ಮ ಕರ್ನಾಟಕ ಚೆಕ್ ಪೋಸ್ಟು. ನಮ್ಮ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಬಿಟ್ಬಿಟ್ಟು ಮುಂದೆ ಬಂದು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಇಲ್ಲಿ ಹೆಂಗೆ ಸುಂಕ ಇರ್ತಾವ್ರೆ ಬಡ್ಡಿ ಮಕ್ಕಳು. ಏನು ಲಾರಿಯರ್ ಜೀವ ಹಿಂಡಾಕ್ತಾರೆ. 1 ಟನ್ನು ಅರ್ಧ ಟನ್ನೇಜ್ ಇದ್ರೂ ಸಾಕು, ಹಿಂಸೆ ಕೊಡ್ತಾರೆ ಇಲ್ಲಿ. ಇಲ್ಲ ಫೈನ್ ಹಾಕ್ತೀನಿ ಅಂದರೆ ಎದುರಿಸ್ತಾರೆ. ನೋಡಿ ಅಲ್ಲಿ ಒಳಗಡೆ ಹೋಗ್ಬೇಕು, ಒಳಗಡೆ ಹೋಗಿ ಅಮೌಂಟ್ ಕೊಟ್ಕೊಡ್ಬೇಕು. ಇಲ್ಲಿ ಕೂತವ್ರು ನೋಡಿ, ಇಲ್ಲಿ ನೋಡಿ ಪಾಪ ತಮಿಳ್ನಾಡು ಗಡರಿಗೆಲ್ಲ ಹಿಂಸೆ ಕೊಟ್ಟಿಡ್ತಾರೆ. ರೋಡೆಲ್ಲ ಫುಲ್ ಕೆಲಸ ಮಾಡ್ತವ್ರೆ, ಸರ್ವಿಸ್ ರೋಡೆಲ್ಲ ಓಡಾಡ್ಬೇಕು ಇಲ್ಲಿ. ನೋಡಿ ಇಲ್ಲಿ ಎಷ್ಟೆಷ್ಟು ಹಿಂಸೆ ಅಂದರೆ ನಮ್ಮ ಲಾರಿಯರಿಗೆ ಗಾಡಿಗಳು ಹತ್ತಲ್ಲ ಅಪ್ಪಲೆಲ್ಲ. ನೋಡಿ ನಮ್ಮ ಕರ್ನಾಟಕ ಎಂಟ್ರಿ ಆಗ್ತಾರೆ ನೋಡಿ, ಫುಲ್ ಎಲ್ಲ ಗದ್ದೆ ಬೈಲೆಲ್ಲ ಇದ್ದಾವೆಲ್ಲ ಹಸಿರು ಕಾಣಿಸ್ತಿದ್ದಾವೆ. ನೋಡಿ ಕಬ್ಬೆಲ್ಲ ಬೆಳೆದವ್ರು ಈ ಕಡೆ ಎಲ್ಲ. ಭತ್ತ ಕಮ್ಮಿ, ಕಬ್ಬು ಜಾಸ್ತಿ. ನೋಡಿ ಸುತ್ತಮುತ್ತೆಲ್ಲ ಪೂರ ಕಬ್ಬು. ಒಂದು ತಿಂಡಿ ತಿನ್ಕೊಳ್ಳೋಣ ಅಂತ ತಿಂಡಿ ತಿನ್ಕೊಂಡು ಹೊರಡೋಣ. ತಿಂಡಿ ಎಲ್ಲ ತಿನ್ಕೊಂಡು ಬಂದ್ವಿ. ಬೆಳಗಾಮಿಂದ ಒಂದು ಸ್ವಲ್ಪ ಹಿಂದೆ ಇದ್ದೀವಿ. ಬನ್ನಿ ಹೊರಡೋಣ. ಏನು ಶಾರ್ಟ್ ಬ್ಲೂ ಹಾಕೋಣ ಅಂತ ನಿಲ್ಲಿಸಿದ್ದು, ಆರ್ಟ್ ಬ್ಲೂ ಎಲ್ಲ ಹಾಕೊಂಡಾಯ್ತು. ಆರ್ಟ್ ಬ್ಲೂಗೆ ಕಮ್ಮಿ ಅಂಗಡಿ ಕಮ್ಮಿ ಹುಡುಕಿಲ್ಲ ಇಲ್ಲಿ. ಲಾಸ್ಟಿಗೆ ಭಾರತ್ ಬಂಕಲ್ಲಿ ಸಿಕ್ತು ನೋಡಿ. ಇದೇ ಮೇನ್ ರೋಡು. ಬನ್ನಿ ಹೊರಡೋಣ. ಇಲ್ಲಿ ಮತ್ತೆ ಲೆಫ್ಟ್ ಆಗಬೇಕು ನೋಡಿ, ಕಾರವಾರ ಅಂತ ಬೋರ್ಡ್ ಇದೆ. ಲೆಫ್ಟು, ಇಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದರೆ ಹುಬ್ಳಿ, ಲೆಫ್ಟ್ ತಗೊಂಡ್ರೆ ಸೀದಾ ಕಲಗಟ್ಟಿ ಅಂಕೋಲ ರೋಡ್. ಇದು ಶಿರೂರು ಗಾಡಿ ಮೇಲೆ ಗುಡ್ಡ ಕುಸ್ತಿತ್ತಲ್ಲ, ಆ ರೋಡಲ್ಲಿ ಹೋಗ್ತೀವಿ. ನೋಡೋಣ ಬೆಳಕಿದ್ರೆ. ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ನೋಡಿ. ಈ ಟೋಲು ಬ್ಲ್ಯಾಕ್ ಆಗಿದೆ ಅನಿಸುತ್ತೆ, ಇದು ಓಪನ್ ಇಲ್ಲ. ಈ ಟೋಲು ಕ್ಲೋಸ್ ಆಗಿದೆ ನೋಡಿ. ಇದೊಂದು ಟೋಲಲ್ಲಿ 500 ರೂಪಾಯಿ ನಮ್ಮ ಗಾಡಿಗಳಿಗೆ. ನೋಡಿ ಲೆಫ್ಟ್ ಮತ್ತೆ ಬಂದು ಡೆಡ್ ಎಂಡ್. ಸಿಟಿ ಒಳಗಡೆ ಹೋದರೆ ಅದು ಧಾರವಾಡ ಸಿಟಿ. ಇಲ್ಲಿಂದ ಒಂದೇ ರೋಡು. ಫ್ರೆಂಡ್ಸ್ ನೋಡಿ, ಯಲ್ಲಾಪುರ ಘಾಟ್ ಎಂಟ್ರಿ ಆಗಿದ್ದೀನಿ. ಬನ್ನಿ ಈ ಸಲ ಯಲ್ಲಾಪುರ ಘಾಟ್ ಫುಲ್ ತೋರಿಸ್ತೀನಿ, ಗೆಳೆಯವರೆಗೂ. ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟು. ರೋಡ್ ನೋಡಿ ಎಷ್ಟು ಹಾಳಾಗಿದೆ ಅಂದರೆ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಟೋಲೆಲ್ಲ ದುಡ್ಡು ಇಸ್ಕೊಂತಾರೆ ನಮ್ಮ ಮಕ್ಕಳು. ರೋಡ್ ಮಾಡೋಕ್ಕೆ ಹಿಂಸೆ ಎಷ್ಟು ನೋಡಿ ಕೊಡ್ತಾರೆ. ನೋಡಿ ಎಷ್ಟು ಹಾಳಾಗಿದೆ ರೋಡು. ಇನ್ನು ಮೇನ್ ರೋಡು ನೋಡಿ. ಇಲ್ಲಿ ಮುಂದೆ ಬಂದೆ, ಜಾಮ್ ಆಗಿದೆ ರೋಡು, ಯಾಕಂತ ಗೊತ್ತಿಲ್ಲ.
ಏನೋ ಆಗಿದೆ ಅನಿಸುತ್ತೆ. ಮುಂದೆ ಫುಲ್ ಜಾಮ್ ಆಗಿದೆ, ನೋಡೋಣ ಇರಿ. ನಿಧಾನಕ್ಕೆ ಮೂವ್ ಆಗ್ತಿದೆ ಗಾಡಿಗಳೀಗ. 4 ಗಂಟೆ ಆಯ್ತು ಗಾಡಿ ನಿಲ್ಲಿಸಿ. ನೋಡಿ ಬಸ್ನೂ ಬೇಕು ಅಂತ ರಿಟರ್ನ್ ನುಗ್ದ. ಈಗ ರಿವರ್ಸ್ ಓಡಿಸ್ತವ್ರೆ, ಹಿಂದ್ಗಡೆ ಗಾಡಿ ಬರ್ತಾಯಿದೆ ನೋಡಿ ಮುಂದೆ. ಅವನಿಗೆ ಕಷ್ಟಪಟ್ಟು ಅಷ್ಟೇ ಬರ್ತಾವನೆ ಈ ಬಸ್ನವರು ನೋಡಿ. ನೋಡಿ ಆ ಬಸ್ಸಿಂದ ಎಷ್ಟು ಗಾಡಿ ಜಾಮು ಬಂದು ಮುಂದೆ ಹೋಗಿ ಅಲ್ಲಿಂದ ರಿವರ್ಸ್ ಓಡಿಸ್ತಾ ಇದ್ದಾನೆ. ಅವನು ಹೋದ ಮುಂದೆ. ನೋಡಿ ಬಸ್ನೂ ಮತ್ತೆ ನುಗ್ತಾ ಇದ್ದಾನೆ, ಮತ್ತೆ ನುಗ್ದು ಅದೇ ಬಸ್ಸು. ನೋಡೋಣ ತಡೀರಿ ಹೆಂಗೆ ಮಾಡ್ತಾನೆ ಅಂತ. ನೋಡಿ ಇಲ್ಲಿ ಅವನ ಕಾರ್ನೂ ನಮಗೆ ಹಿಂಸೆ ಕೊಡ್ತಾವೆ ನೋಡಿ. ಎಷ್ಟು ರೈಟಿಗೆ ಬಂದೆ ನೋಡಿ. ಹಿಂಗೆ ಹಿಂಸೆ ಕೊಟ್ರೆ ನಾವೇನು ಮಾಡೋದು ನೋಡಿ. ಬಸ್ ನಾನು ಮತ್ತೆ ಹೋಗ್ತಿದ್ದಾನೆ, ಅದು ಮತ್ತೆ ಇವನಿಂದ ಜಾಮ್ ಆಗೋದು ನೋಡಿ. ನೋಡಿ ಕಾರ್ನಾನು ಅವನಿಂದ ಹೋಗ್ತಾವನೆ, ಈಗ ಮತ್ತೆ ಕಾರ್ನ ಹಿಂದೆ ಬರ್ತಾವೆ ನೋಡಿ. ಕಾರ್ನ ಹಿಂದೆ ಬಸ್ಸಿಗೆ ಆಪೋಸಿಟ್ಟು ಗಾಡಿ ಬಂದಿದೆ. ಈಗ ಏನು ಮಾಡ್ತಾರೆ ನೋಡೋಣ ತಡೀರಿ. ನೋಡಿ ಇದೇ ಆಟ ಬಸ್ನವ್ರಿಗೆ, KSRTC ಬಸ್ ಅಂತೀವಿ ನೋಡಿ. ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಡ್ಯೂಟಿ ಅಂತ ನೋಡಿ. ಮತ್ತೆ ರಿವರ್ಸ್ ಹೊಡಿತಿದ್ದಾನೆ ನೋಡಿ. ನಾನೊಂಚೂರು ಮುಂದೆ ಹೋಗ್ತೀನಿ. ನೋಡಿ ಯಾವ ಕಷ್ಟದಿಂದ ಬಿಟ್ಟವು ಗಾಡಿಗಳು. ಜಾಗನೇ ಇಷ್ಟ ನೋಡಿ. ಹಿಂಸೆ ಕೊಟ್ಟರೆ ಇದೊಂದು ಗಾಡಿ ಬೇರೆ ಕೆಟ್ಟೋಗಿದೆ ಪಾಪ. ಅದು ಪೂರ ಜಾಮ್ ಆಗಿದೆ ಗಾಡಿ. ಅದೊಂದು ಗಾಡಿ ಕೆಟ್ಟೋಗಿರೋದ್ರಿಂದ ಎಷ್ಟು ದೂರ ಆಗಿದೆ ನೋಡಿ. ಸಿಂಗಲ್ ರೋಡ್ ಬೇರೆ ಹಾಳಾಗಿದೆ ನೋಡಿ. ಯಾವ್ಯಾವ ಥರ ಗುಂಡಿ ಇದೆ ನೋಡಿ ಕೆಳಗಡೆ. ನೋಡಿ ಟೋಟಲ್ ಒಂದು 4ರಿಂದ 5 ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ ಜಾಮ್. ಕೆಳಗಡೆ ಡಬಲ್ ಟರ್ನ್ ಇದೆ, ಅಲ್ಲಿ ಗಂಟನೂ ಜಾಮ್ ಆಗಿರ್ಬೋದು ಅನಿಸುತ್ತೆ. ನೋಡೋಣ ಬನ್ನಿ. ಪಾಪ ನೋಡಿ ಇಲ್ಲೊಂದು ಗಾಡಿ ಹಳ್ಳಕ್ಕೆ ಹೋಗಿದೆ ಪಾಪ. ನೋಡಿ ಬಸ್ನವ್ರು ಹಂಗೆ ಚಮಕ್ ಕೊಡ್ತಾರೆ, ಹಿಂಗೆಲ್ಲ ಗಾಡಿಗಳು ಹಳ್ಳ ಹೋಗ್ತವೆ. ಏನು ಮಾಡ್ತಾರೆ ಡ್ರೈವರ್ಗಳು ನೋಡಿ. ಈ ಟರ್ನಲ್ಲಿ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಏನಾಗಿದೆ ಅಂತ. ಭಯಂಕರ ಇದು ಹಿಂಸೆ ನೋಡಿ. ರೋಡ್ ನೋಡಿ, ಗಾಡಿ ಒಂಚೂರು ಲೆಫ್ಟಿಗೆ ರೈಟಿಗೆ ಹೇಳಿದ್ರೆ ಹಂಗಂಗೆ ಮಲ್ಕೊಂತವು. ಹಂಗಿದೆ ರೋಡು. ನೋಡಿ ಬಸ್ನವ್ರು ನೋಡಿ ಅವ್ರು ಹೆಂಗೆ ಆಡ್ತಾರೆ ಅಂದ್ರೆ ಬಸ್ನವರು. ಖರಾಬಾಗಿದೆ.
ಗುಂಡಿ ರೋಡು, ವಿಡಿಯೋ ಮಾಡೋಕ್ಕಾಗಲ್ಲ. ಇನ್ನು ಅಂಕೋಲ ಶಿರೂರು ಗಾಡಿ ಗುಡ್ಡ ಕುಸ್ತಿತ್ತಲ್ಲ ಒಂದು ಗಾಡಿ ಮೇಲೆ, ಕೇರಳ ಗಾಡಿ ಮೇಲೆ, ಮನೆ ಅಲ್ಲೋಗೋಣ. ಟ್ರೈನಲ್ಲಿ ಬೈಪಾಸಿಗೆ ಬಂದು ಅಂಕೋಲ ಬೈಪಾಸಿಗೆ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ರೈಟ್ ಬಿಡ್ಸ್ ಮೇಲೆ ಕತ್ತಿದ್ರೆ ಅಂಕೋಲ ಬೈಪಾಸ್, ಗೋವಾ ಟು ಮಂಗಳೂರು. ಬನ್ನಿ ಮೇಲೆ ಏರೋಣ. ಮುಂದೆ ಶಿರೂರು ಸಿಗುತ್ತೆ, ಗುಡ್ಡ ಕುಸ್ತಿರೋದು. ನೋಡೋಣ ಬನ್ನಿ ಯಾವ ಥರ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್, ಉಡುಪಿ ಹತ್ರ ಇದನ್ನು ನೋಡಿ, ನೈಟು ಗಾಡಿಗಳೇ ಓಡಾಡಲ್ಲ. ಮಂಗಳೂರು ಟು ಗೋವಾ ರೋಡ್ ಇದು. ನೈಟು ನೋಡಿ, ನಮ್ಮ ಹಾಸನ ಬೆಂಗಳೂರು ಓಡಾಡ್ದಂಗೆ ಇದು ಒಂದೇ ಒಂದು ಗಾಡಿ ಓಡಾಡಲ್ಲ ನೋಡಿ. ರೋಡ್ ತುಂಬ ನಾನೇ ಹೋಗ್ಬೋದು, ಎಲ್ಲೋ ಒಂದೊಂದು ಗಾಡಿ ಓಡಾಡ್ತಿರ್ತಾವೆ ಅಷ್ಟೇ. ಲೋಕಲ್ ಗಾಡಿಗಳು, ಲಾಂಗ್ ಬಂದೋ ಗಾಡಿಗಳು ಹೋಗ್ಬೇಕಷ್ಟೇ. ಲೋಕಲ್ ಅಂದರೆ ಲಾರಿಗಳು ಓಡಾಡ್ತವೆ, ಜನಗಳು ಯಾರೂ ಓಡಾಡಲ್ಲ ನೈಟ್. 12:30 ಈಗ. ಊಟ ಗೀಟ ಮಾಡ್ಕೊಂಡು ನಾವು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಮಂಗಳೂರು. ಫ್ರೆಂಡ್ಸ್, ಫೈನಲಿ ಮಂಗಳೂರು ಎಂಟ್ರಿ ಅದು. ಬೈಕಂಪಾಡಿ ಅಂತ ಇದು ನೋಡಿ. ಇದು MCF ನೋಡಿ, ಟ್ಯಾಂಕರ್ ನಿಂತಿದೆ. ಇಲ್ಲಿ ಒಳಗಡೆ ಲೋಡಿಗೆ ಹೋಗೋದು. ನೀವು ನೋಡೋಣ, ನಾಳೆ ಏನಾದರೂ ಖಾಲಿ ಆದರೆ ಬೇಗ MCFಯಿಂದ ಏನಾದ್ರು ಲೋಡಿಗೆ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಬಿಡ್ ಸೈಡ್ ರೈಟ್ ತಗೊಂಡು ಸೀದಾ ಸ್ಟ್ರೈಟ್ ಮೇಲೆ ಹೋಗ್ಬೇಕು. ಈಗ ಪೊಲೀಸ್ ಅಡ್ಡ ಹಾಕಿದ್ರು, ಚೆಕಿಂಗ್ ಮಾಡ್ತಾಯಿದ್ರು. ಸಿಟಿ ಒಳಗಡೆ ಹೋಗ್ಬೇಕಲ್ಲ. ಬನ್ನಿ ಹೋಗೋಣ. ಮುಂದೆ ಪೊಲೀಸ್ ಅಂತಿದ್ದಾರೆ ಅನಿಸುತ್ತೆ. ಫೈನಲ್ಲಿ ಬಂದು ನೋಡಿ, ಅದೇ ಗೋಡನ್, ಆ ವೈಟ್ ಲೈಟ್ ಇದೆಯಲ್ಲ ಅದೇ ಗೋಡನ್ನು. ಬೆಳಿಗ್ಗೆ ಖಾಲಿ ಮಾಡ್ತಾರಲ್ಲ ಗೊತ್ತಿಲ್ಲ, ನಾಳೆ ಮುಸ್ಲಿಮ್ಸ್ ಹಬ್ಬ ಅಲ್ವಾ. ನೋಡೋಣ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.